ನಾವು ಈ ನ್ಯಾಯಾಲಯದ ಆವರಣದಲ್ಲಿ ಕಾರು ಪಾರ್ಕಿಂಗ್ಗೋಸ್ಕರ ಒಂದು ಮಾರ್ಕ್ ಮಾಡ್ತಾ ಇದ್ದೀವಿ. ಈ ಹಿಂದೆ ತುಂಬಾ ಸಲ ಈ ಪಾರ್ಕಿಂಗ್ ಪ್ರಾಬ್ಲಮ್ ಆಗಿತ್ತು. ಅದನ್ನು ಗಮನವಿರಿಸಿ ನಾವು ಹೊಸ ಆಡಳಿತ ಮಂಡಳಿಯವರು ಪ್ರಪ್ರಥಮವಾಗಿ ಇಲ್ಲೊಂದು ಕಾರ್ ಪಾರ್ಕಿಂಗ್ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಪಾರ್ಕಿಂಗ್ಗೋಸ್ಕರ ಒಂದು ಮಾರ್ಕ್ ಮಾಡಿದ್ದೀವಿ. ಎಲ್ಲಾ ಸಾರ್ವಜನಿಕರು ಮತ್ತು ವಕೀಲರು ಆ ಪಾರ್ಕಿಂಗ್ ಅಲ್ಲೇ ಕಾರ್ ನಿಲ್ಲಿಸಬೇಕು ಅಂತ ಈ ಮೂಲಕ ಕಳಕಳಿಯ ವಿನಂತಿ. ಮುಂದೆ ಇದೇ ರೀತಿಯ ಇದೇ ಕಾರ್ಯಕ್ರಮ ನಾವು ಹಮ್ಮಿಕೊಳ್ತೀವಿ ನಮ್ಮ ಹೊಸ ಆಡಳಿತ ಮಂಡಳಿದ ಅಂತ ಕೇಳ್ಕೊಳ್ತೀವಿ. ಇಲ್ಲ ಕಾರ್ಕಿಂಗ್ ಸಂಪೂರ್ಣವಾಗಿ ಫ್ರೀ ಆಗಿರುತ್ತೆ. ದಾನಿಗಳ ನೆರವಿನಿಂದ ಮಾಡಿದ್ದೀವಿ ನಾವು. ವಕೀಲರ ಸಂಘ ಮತ್ತು ದಾನಿಗಳ ನೆರವಿನಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ನಮಗೆ ಇಷ್ಟೇ, ಅದನ್ನ ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಷ್ಟೇ. ಎಲ್ರು ಕೂಡ ಅದನ್ನ ಸರಿಯಾಗಿ ಎಲ್ಲೆಲ್ಲ ಪಾರ್ಕಿಂಗ್ ಸ್ಲಾಟ್ ಇಟ್ಟಿದ್ದೀವಿ ಅಲ್ಲೆಲ್ಲ ತಮ್ಮ ಕಾರನ್ನ ಪಾರ್ಕ್ ಮಾಡಬೇಕು ಅಂತ ಕಳಕಳಿಯ ವಿನಂತಿ. ಮತ್ತೆ ಬೇರೆ ಸಾರ್ವಜನಿಕರು ಯಾರು ಕೂಡ ಇನ್ನು ಮುಂದೆ ಇಲ್ಲಿ ಪಾರ್ಕಿಂಗ್ ಮಾಡಲಿಕ್ಕೆ ನಿಷೇಧ ಹೇರಲಾಗಿದೆ. ಈಗಾಗಲೇ ಇಲ್ಲಿ ಪಾರ್ಕ್ ಮಾಡಬಾರಂತ ನ್ಯಾಯಾಲಯ ಇಂಜೆಕ್ಷನ್ ಕೂಡ ನೀಡಿದೆ. ಹಾಗೆ ಇನ್ನು ಸಾರ್ವಜನಿಕ ವೆಹಿಕಲ್ ಪಾರ್ಕ್ ಮಾಡಿದ ಕಂಡು ಬಂದಲ್ಲಿ ಅದನ್ನು ನಾವು ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಆ ಸಾರ್ವಜನಿಕ ವೆಹಿಕಲ್ ಅನ್ನ ಬೇರೆ ಕಡೆ ಹಸ್ತಾಂತರಿಸುವ ಕಾರ್ಯವನ್ನು ಮಾಡ್ತೇವೆ. ಧನ್ಯವಾದಗಳು. ಈ ಪಾರ್ಕಿಂಗ್ ಏರಿಯಾದಲ್ಲಿ ಕೆಲವು ಸಲ ಏನ್ ಮಾಡ್ತಾರೆ, ಸಾರ್ವಜನಿಕರು ಇಲ್ಲಿ ಪಾರ್ಕ್ ಮಾಡಿ ಉಡುಪಿ ಮಂಗಳೂರಿಗೆ ಹೋಗ್ಬಿಡ್ತಾರೆ. ಇನ್ನು ಮುಂದೆ ಅಂತ ಸಾರ್ವಜನಿಕರು ಪಾರ್ಕ್ ಮಾಡಿ ಉಡುಪಿ ಮಂಗಳೂರಿಗೆ ಹೋದ ಅಂತ ವೆಹಿಕಲ್ ಕಂಡು ಬಂದಲ್ಲಿ ಅದನ್ನ ಕಂಪ್ಲೇಂಟ್ ಕೊಟ್ಟು ಆ ವೆಹಿಕಲ್ ನ ತೆರವುಗೊಳಿಸುವ ಕಾರ್ಯವನ್ನು ನಾವು ಮಾಡ್ತೀವಿ. ಜನರು ಇದ್ರ ಬಗ್ಗೆ ಗಮನ ಹರಿಸಬೇಕಂತ ಈ ಮೂಲಕ ನಿಮ್ಮಲ್ಲಿ ಕಳಕಳಿಯ ವಿನಂತಿ.